ಇವತ್ತಿನ ದಿನ ಭವಿಷ್ಯವನ್ನ ನೋಡೋದಾದ್ರೆ ಮೇಷರಾಶಿಯವರು ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆಯೋ ಅದೆಲ್ಲ ಕೂಡ ಪರಿಹಾರ ಆಗುತ್ತೆ. ಅದ್ರ ಜೊತೆಗೆ ನೀವು ಯಾರ ಜೊತೆ ತುಂಬಾ ಕ್ಲೋಸ್ ಆಗಿದ್ದೀರೋ ಅವ್ರ ಜೊತೆ ಸ್ವಲ್ಪ ವಿವಾದಗಳು ಬರುವಂತಹ ಚಾನ್ಸಸ್ ಜಾಸ್ತಿನೇ ಇದೆ. ಅದ್ರ ಜೊತೆಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನೀವು ಅದನ್ನ ತೊಡಗಿಸ್ಕೊಂಡ್ರೆ ನಿಮಗೆ ಶ್ರೇಯಸ್ಸು ಖಂಡಿತವಾಗಿ ಸಿಗುತ್ತೆ. ಅದ್ರ ಜೊತೆಗೆ ಬದುಕಿನಲ್ಲಿ ಸಣ್ಣ ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೇದು. ನಿಮಗೆ ಗೊತ್ತಿರುತ್ತೆ ಯಾವ್ದು ನಾನು ತಪ್ಪು ಮಾಡ್ತಿದ್ದೀನಿ, ಯಾವ್ದು ಸರಿ ಮಾಡ್ತಿದ್ದೀನಿ ಅಂತ. ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಸಾಕು, ಎಲ್ಲ ಸರಿಯಾಗುತ್ತೆ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ ಬಂದು 5 ಆಗಿರುತ್ತೆ. ವೃಷಭ ರಾಶಿಯವರ ದಿನ ಭವಿಷ್ಯವನ್ನ ನೋಡೋದಾದ್ರೆ ನಿಮ್ಮ ಸಕಾರಾತ್ಮಕ ಚಿಂತನೆಯೊಂದಿಗೆ ಸಾಗಿದ್ರೆ ಅನೇಕ ಕಾರ್ಯಗಳನ್ನ ನೀವು ಸುಲಭವಾಗಿ ಸಾಧಿಸಬಹುದು. ಕಷ್ಟಗಳು ಬಂದ್ರೂ ಕೂಡ ನೀವು ಧೈರ್ಯವನ್ನ ಕಳ್ಕೊಳ್ದಲೆ ಆತ್ಮವಿಶ್ವಾಸದಿಂದ ಅದನ್ನ ಎದುರಿಸಬೇಕು. ಅದ್ರ ಜೊತೆಗೆ ಆತ್ಮೀಯವಾದ ಸಂಬಂಧಗಳಲ್ಲಿ ಬಿರುಕು ಬಿಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಂಗಾಗಿ ನೀವು ಯಾರ ಜೊತೆ ತುಂಬಾ ಪ್ರೀತಿಯಿಂದ ಇದ್ದೀರಾ ನೋಡ್ಕೊಂಡು ಮಾತಾಡಿದ್ರೆ ಉತ್ತಮ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 8 ಆಗಿರುತ್ತೆ. ಮಿಥುನ ರಾಶಿಯವರ ದಿನ ಭವಿಷ್ಯವನ್ನ ನೋಡೋದಾದ್ರೆ ನಿಮ್ಮ ದಾಂಪತ್ಯ ಜೀವನ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಹಾಕಬೇಕು. ಹೊಸ ವ್ಯವಹಾರ, ಹೊಸದಾಗಿ ಏನಾದ್ರು ಬಿಸ್ನೆಸ್ ಏನಾದ್ರು ಮಾಡ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ನೀವು ನೋಡ್ಕೊಂಡು ಹೆಜ್ಜೆ ಹಾಕ್ಬೇಕು. ಸ್ವಲ್ಪ ಹಿರಿಯರದಾಗಿರಬಹುದು, ನಿಮ್ಮನ್ನ ಯಾರು ತುಂಬಾ ಪ್ರೀತಿಸ್ತಾರೆ ಅವ್ರ ಹತ್ರ ನೀವು ಸಲಹೆಯನ್ನ ತಗೋಬಹುದು. ಹಾಗೆ ಕಾಲಿಗೆ ಚಕ್ರ ಕಟ್ಕೊಂಡಿದ್ದ ರೀತಿ ಓಡಾಡಬೇಡಿ. ಅದ್ರ ಜೊತೆಗೆ ನೀವು ಎಮೋಷನಲಿ ಡ್ಯಾಮೇಜ್ ಆಗಿ ಅದಕ್ಕೆ ನೀವು ನಿಮ್ಮ ಟೈಮ್ ಅನ್ನ ಕೊಡಬೇಡಿ. ಒಂದಷ್ಟು ಕೆಲಸಗಳಿದೆ ನೀವು ಮಾಡೋದಕ್ಕೆ, ಅದನ್ನ ಮಾಡಿ. ನಿಮ್ಮ ಅದೃಷ್ಟದ ಸಂಖ್ಯೆ 3 ಆಗಿರುತ್ತೆ. ಕಟಕ ರಾಶಿಯವರ ದಿನ ಭವಿಷ್ಯವನ್ನ ನೋಡೋದಾದ್ರೆ ನಿಮ್ಮ ಕೆಲಸ ಅಥವಾ ವ್ಯವಹಾರಗಳಲ್ಲಿ ನಿಮಗೆ ಸವಾಲುಗಳು ಎದುರಾಗೋದಂತೂ ಖಂಡಿತ. ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಸ್ವಲ್ಪ ತಾಳ್ಮೆಯಿಂದ ಮುಂದುವರೆದ್ರೆ ಯಶಸ್ಸು ಏನಿದೆ ಅದು ನಿಮ್ಮದಾಗುತ್ತೆ. ಅದ್ರ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಏನಿರುತ್ತೆ ಅದು ಸುಧಾರಣೆಯಾಗುತ್ತೆ. ನೀವು ಹೊಸದಾಗಿ ಏನಾದ್ರೂ ಗಾಡಿ ತಗೊಳ್ತಾ ಇದ್ದೀನಿ ಅಂತ ಅನ್ನೋದಾದ್ರೆ ಅದಕ್ಕೆ ಇದು ಉತ್ತಮ ಸಮಯ ಅಂತಾನೆ ಹೇಳ್ಬಹುದು. ಅದೃಷ್ಟದ ಸಂಖ್ಯೆ 6 ಆಗಿರುತ್ತೆ. ಸಿಂಹ ರಾಶಿಯವರ ದಿನ ಭವಿಷ್ಯವನ್ನ ನೋಡೋದಾದ್ರೆ ಖರ್ಚು ಸ್ವಲ್ಪ ನಿಯಂತ್ರಣದಲ್ಲಿರಲಿ. ಬೇಕಾಬಿಟ್ಟಿಯಾಗಿ ಖರ್ಚುಗಳನ್ನ ಮಾಡಬೇಡಿ. ಅದ್ರ ಜೊತೆಗೆ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲು ಮೇಲೆ ಇರುತ್ತೆ. ಅದ್ರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ, ನಿಮಗೆ ಏನಾದ್ರೂ ಮದುವೆ ಆಗಿ ಮಕ್ಕಳಾಗಿದ್ರೆ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಧ್ಯಾನ ಆಗಿರಬಹುದು, ಪ್ರಾಣಾಯಾಮ ಆಗಿರಬಹುದು, ಇದ್ರ ಮಾಡೋದು ಬಹಳ ಅಗತ್ಯವಿದೆ. ನಿಮ್ಮ ಅದೃಷ್ಟದ ಸಂಖ್ಯೆ 2 ಆಗಿರುತ್ತೆ. ಕನ್ಯಾ ರಾಶಿಯವರ ದಿನ ಭವಿಷ್ಯವನ್ನ ನೋಡೋದಾದ್ರೆ ನಿಮಗೆ ಗುರುವಿನ ಅನುಗ್ರಹ ಇರೋದ್ರಿಂದ ತಪ್ಪು ಏನ್ ಮಾಡ್ತಿದ್ದೀರೋ ಅದನ್ನೆಲ್ಲ ತಿದ್ಕೊಂಡು ನೀವು ಅದನ್ನ ತಪ್ಪು ಅಂತ ಒಪ್ಕೊಂಡು ಮುಂದೆ ಹೋದಲ್ಲಿ ಯಶಸ್ಸೇನಿದೆ ಅದು ನಿಮಗೆ ಸಿಕ್ಕತ್ತೆ. ಬೇಡವಾಗಿರುವಂತಹ ವಿಚಾರಗಳಿಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಏನು ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ಮಾಡ್ತಾ ಇರಿ. ಒಳ್ಳೆ ಕೆಲಸಗಳನ್ನೇ ಮಾಡಿ. ನಿಮ್ಮ ಅದೃಷ್ಟದ ಸಂಖ್ಯೆ 8 ಆಗಿರುತ್ತೆ. ತುಲಾ ರಾಶಿಯವರ ದಿನ ಭವಿಷ್ಯವನ್ನ ನೋಡೋದಾದ್ರೆ ನಿಮ್ಮ ಮದುವೆ ಜೀವನ ಏನಿದೆ ಅದರಲ್ಲಿ ಸ್ವಲ್ಪ ಏರಿಳಿತಗಳು ಆರಂಭ ಆಗಬಹುದು. ನಿಮ್ಮ ಹಳೆ ಮನೆ ಏನಾದ್ರೂ ಇದ್ರೆ ಅದು ಸ್ವಲ್ಪ ಕೆಲಸ ಖರ್ಚು ಜಾಸ್ತಿ ಆಗುತ್ತೆ. ಮನೆಗೋಸ್ಕರ ಆಲ್ಟ್ರೇಷನ್ ಮಾಡಿಸೋದಕ್ಕೆ ಸ್ವಂತ ಉದ್ಯಮ ಏನಾದ್ರೂ ಇದ್ರೆ ಅದ್ರ ಸ್ವಲ್ಪ ಲಾಭ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಗಮನ ಇರಬೇಕು ನಿಮಗೆ. ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 1 ಆಗಿರುತ್ತೆ. ವೃಶ್ಚಿಕ ರಾಶಿಯವರ ದಿನ ಭವಿಷ್ಯವನ್ನ ನೋಡೋದಾದ್ರೆ ಸೃಜನಾತ್ಮಕವಾಗಿ ಬದುಕಲು ಪ್ರಯತ್ನಿಸಿದ್ರೆ ಜಯ ಏನಿದೆ ಅದು ನಿಮ್ಮದಾಗುತ್ತೆ. ಮಕ್ಕಳಿಗೆ ಹೊಸ ಕಲಿಕೆ ಉತ್ತಮ ಅವಕಾಶವಿದ್ದು, ಅಂದ್ರೆ ಓದೋದು ಬಿಟ್ಟು ಮತ್ತೇನಾದ್ರೂ ಬೇರೆ ಕಲಿಕೆಗೆ ಅವರಿಗೆ ಈ ಟೈಮ್ ಏನಿದೆ ಉತ್ತಮವಾಗಿದೆ. ಶ್ರದ್ಧೆಯಿಂದ ಅಭ್ಯಾಸವನ್ನ ಮುಂದುವರಿಸಿದ್ರೆ ಎಲ್ಲ ಒಳ್ಳೆದಾಗುತ್ತೆ. ಅಪವಾದಗಳು ಶನಿಯಿಂದ ಬರುವ ಸಾಧ್ಯತೆ ಇದೆ. ಒಂದಷ್ಟು ಅಪವಾದಗಳು ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆ ಇದೆ. ಸ್ವಲ್ಪ ತಾಳ್ಮೆಯಿಂದ ಎದುರಿಸಬೇಕಾಗುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 9 ಆಗಿರುತ್ತೆ. ಧನುರಾಶಿಯ ಇವತ್ತಿನ ದಿನ ಭವಿಷ್ಯವನ್ನ ನೋಡೋದಾದ್ರೆ ನಿಮ್ಮ ಮಕ್ಕಳು ಆರೋಗ್ಯದ ಕಡೆಗೆ, ನಿಮಗೆ ಮದುವೆ ಆಗಿ ಮಕ್ಕಳಾಗಿದ್ರೆ ಸ್ವಲ್ಪ ಮಕ್ಕಳ ಕಡೆಗೆ ಗಮನ ಇರಲಿ. 4 ಗ್ರಹಗಳು ಕೂಡ ವ್ಯಯದಲ್ಲಿದ್ದಾರೆ, ಹಾಗಾಗಿ ನಿಮ್ಮ ಮಕ್ಕಳ ಕಡೆ ಸ್ವಲ್ಪ ಗಮನ ಇರಲಿ. ದೇವರ ಅನುಗ್ರಹದ ಕೊರತೆಯೂ ಇರ್ತದೆ. ಸ್ವಲ್ಪ ದೇವ್ರ ಕಡೆ ಒಲವನ್ನ ತೋರಿಸಿ ಸ್ವಲ್ಪ ಮನಸ್ಸಿನಲ್ಲಿರುವಂತಹ ಎಲ್ಲಾ ನಕಾರಾತ್ಮಕ ಚಿಂತೆಗಳನ್ನ ದೂರ ಮಾಡ್ಕೊಳ್ಳಿ. ಆರೋಗ್ಯದ ಕಡೆಗೆ ಗಮನ ಒಂದ್ ಸ್ವಲ್ಪ ಜಾಸ್ತಿ ಕೊಡಿ. ನಿಮ್ಮ ಅದೃಷ್ಟದ ಸಂಖ್ಯೆ 4 ಆಗಿರುತ್ತೆ. ಮಕರ ರಾಶಿಯವರ ದಿನ ಭವಿಷ್ಯವನ್ನ ನೋಡೋದಾದ್ರೆ 4 ಗ್ರಹರು ಲಾಭ ಕ್ಷೇತ್ರದಲ್ಲಿ ಇರೋದ್ರಿಂದ ನೀವು ಶಾಂತ ನಿರಾಳ ಮನಸ್ಥಿತಿ ನಿಮ್ಗಾಗಿರುತ್ತೆ. ನೀವೆಲ್ಲ ಏನೇ ಮುಟ್ಟಿದ್ರು ಅದೆಲ್ಲ ಒಳ್ಳೇದಾಗುತ್ತೆ. ಈ ಬಾರಿ ನೀವು ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡ್ರೆ, ಏನೇ ಒಂದ್ ಮಾಡ್ಬೇಕು ಅನ್ಕೊಂಡ್ರು ಅದೆಲ್ಲ ಒಳ್ಳೇದಾಗುತ್ತೆ. ವಿದ್ಯಾರ್ಥಿಗಳು ಸ್ವಲ್ಪ ನೀವು ಓದೋರಾಗಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 5 ಆಗಿರುತ್ತೆ.
ರಾಶಿಯವರ ದಿನ ಭವಿಷ್ಯವನ್ನ ನೋಡೋದಾದ್ರೆ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಸ್ವಲ್ಪ ಹೊಣೆಗಾರಿಕೆ ಹೊರಬೇಕಾಗುತ್ತೆ. ನಿಮ್ಮ ಮನೆಗಳಲ್ಲಿ ಸ್ವಲ್ಪ ಜಗಳ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಒಳ್ಳೆ ಡಿಸಿಷನ್ ಅನ್ನ ನೀವು ತಗೊಳ್ಬೇಕಾಗುತ್ತೆ. ನಿಮಗೆ ಏನಾದ್ರು ಹೊಸ ಉದ್ಯೋಗ ಏನಾದ್ರು ಟ್ರೈ ಮಾಡ್ತಿದ್ರೆ ಅದರಲ್ಲೂ ಕೂಡ ಅವಕಾಶ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ ಒಂದಾಗಿರುತ್ತೆ. ಮೀನ ರಾಶಿಯವರ ದಿನ ಭವಿಷ್ಯವನ್ನ ನೋಡೋದಾದ್ರೆ ನೀವು ಯಾವುದೇ ವ್ಯವಹಾರ ಮಾಡುವ ಮೊದಲು ಸ್ವಲ್ಪ ಅದು ಒಳ್ಳೇದ ಕೆಟ್ಟದ್ದ ಅಂತ ಸ್ವಲ್ಪ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಸ್ವಲ್ಪ ಆಳವಾಗಿ. ಹಾಗೆ ಈ ಸ್ಪರ್ಧಾತ್ಮಕ ಜೀವನದಲ್ಲಿ ಯಶಸ್ಸು ನಿಮ್ಮದಾಗೇ ಆಗುತ್ತೆ. ಹೊಸ ಅವಕಾಶಗಳು ನಿಮಗೆ ಸಿಕ್ಕುತ್ತೆ. ಸ್ವಲ್ಪ ಶಾಂತಿಯಿಂದ ತಾಳ್ಮೆಯಿಂದ ಮುನ್ನುಗ್ಬೇಕಾಗುತ್ತೆ. ಸ್ವಲ್ಪ ಹೊಂದಾಣಿಕೆಗೆ ಸ್ವಲ್ಪ ಇತಿಮಿತಿ ಇರಲಿ. ನಿಮ್ಮ ಅದೃಷ್ಟದ ಸಂಖ್ಯೆ 9 ಆಗಿರುತ್ತೆ. ಇದಿಷ್ಟು ಇವತ್ತಿನ ರಾಶಿ ಭವಿಷ್ಯ.